ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ 50 ವಿಜಾತಿ ಒತ್ತಕ್ಷರ ಪದಗಳನ್ನು ನೋಡೋಣ. ವಿಜಾತಿ ಒತ್ತಕ್ಷರಗಳು ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿದರೆ ಅದು ವಿಜಾತೀಯ ಒತ್ತಕ್ಷರ. ಅಂದರೆ ಒಂದು ಅಕ್ಷರಕ್ಕೆ ಬೇರೆ ಜಾತಿಯ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದು ವಿಜಾತೀಯ ಒತ್ತಕ್ಷರ ಎನ್ನುವರು. ಉದಾಹರಣೆಗೆ ಪುಸ್ತಕ, ಅಭ್ಯಾಸ, ಮಹತ್ವ, ಸಾಹಿತ್ಯ, ಸರ್ವಸ್ವ, ಸಮುದ್ರ, ಮನುಷ್ಯ, ದಿಕ್ಸೂಚಿ, ಸಂಸ್ಕೃತ, ಸದ್ಗತಿ, ಪುಷ್ಟಿ, ಚಿಹ್ನೆ, ನಾಟ್ಯ, ಸ್ವಲ್ಪ, ದ್ರಾಕ್ಷಿ, ಪರೀಕ್ಷೆ, ಸಂಕ್ಷಿಪ್ತ, ತದ್ಭವ, ಪಶ್ಚಿಮ, ಋಗ್ವೇದ, ಪ್ರತ್ಯೇಕ, ವ್ಯಂಜನ, ಕರ್ತವ್ಯ, ದಕ್ಷಿಣ, ವಿಜ್ಞಾನ, ಸ್ವಾಭಾವಿಕ, ಹಸ್ತಕ್ಷೇಪ, ಮಿಶ್ರವಾಕ್ಯ, ಬಿಲ್ವಪತ್ರೆ, ಆತ್ಮೀಯತೆ, ಆಶ್ಚರ್ಯಕರ, ಕುರುಕ್ಷೇತ್ರ, ಗ್ರಂಥಾಲಯ, ಮೂಲವಸ್ತು, ಧೈರ್ಯವಂತ, ಉಷ್ಣತೆ, ರಾಷ್ಟ್ರ, ತೀಕ್ಷ್ಣ, ಬ್ರಹ್ಮ, ಸ್ವರ್ಗ, ವಿಶ್ವೇಶ್ವರ, ಪರಸ್ಪರ, ಜ್ಯೋತಿಷ್ಯ, ವೈಜ್ಞಾನಿಕ, ವೈದ್ಯಕೀಯ, ಸ್ತ್ರೀಲಿಂಗ, ಸ್ನಾಯು, ಗ್ರಾಮೀಣ, ಪ್ರಶಸ್ತಿ, ತ್ರಿವೇಣಿ. ಹೀಗೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ವ್ಯಂಜನವು ಒತ್ತಕ್ಷರವಾಗಿ ಬಂದರೆ ಅದು ವಿಜಾತೀಯ ಒತ್ತಕ್ಷರ ಎನ್ನುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.